ನಿಮ್ಮ ಹೆಸರು ಹೇಳಿ, ಯಾವ ಊರು ಅಂತ ಹೇಳು. ನಿಟ್ಟೂರು ಗುಬ್ಬಿ ತಾಲೂಕು, ನಿಟ್ಟೂರು ಹೋಬಳಿ ನಂದು. ನಿಟ್ಟೂರೇ ಬಾಕ್ಸ್ ಅಂತ ಜಮೀನು ತಗೊಂಡಿದ್ದೀನಿ 3 ಎಕರೆನ. ಆ ಜಮೀನು ನಾನು ತಗೊಂಡು ಬೋರ್ ಹಾಕ್ಸಿ ಎಲ್ಲ ಮಾಡಿ ಅಚ್ಚುಕಟ್ಟು ಮಾಡೋಕೆ ಹೋಗೋರೊಳಗೆ ಎಲ್ಲ ಮಾಡಿಸಿ ಈಗ ಈಶ್ವರನಿಗೆ ಬಿಲ್ಡಿಂಗ್ ಕಟ್ಟೋಕ್ಕೆ ವಹಿಸಿದ್ದೆ. ಅಲ್ವಾಗಿ ನಿನ್ನೆ ಕಿರಿಕ್ ಮಾಡಿ ಆ ಬೋರ್ ಹಾಕ್ಸಿರ್ತಕ್ಕಂಥ ಬೋರ್ಗೆ ಕಲ್ಲೆಲ್ಲ ತುಂಬಿ ನಾಶ ಮಾಡಿದ್ದಾರೆ. ಡಿಪಾರ್ಟ್ಮೆಂಟು ಬೆಳಗ್ಗೆಯಿಂದ ಬಂದು ಕಾಯಿಸಿ ಇಲ್ಲಿ ತನಕ FIR ಮಾಡಿಲ್ಲ, ನಮಗೆ ಕಾಯಿಸ್ತಾರೆ. ಚೋಳು ಪೊಲೀಸ್ ಸ್ಟೇಷನ್ ರಾತ್ರಿ ಏನಾಯ್ತು? ರಾತ್ರಿ ಹೋಗ್ಬಿಟ್ಟು ಇಟ್ಟಿಗೆನೆಲ್ಲ ತುಂಬಿ ಇಟ್ಟಿಗೆ, ಜಲ್ಲಿ, ಮಳ್ಳು, ಸಿಮೆಂಟು, ಕಬ್ಬಣ, ಪ್ರದೀಪ್ ಅಂತ ಕೊಲ್ಲರ ಸಮುದಾಯ ಏನಂತ ಬೈದ್ರು? ನಿಮ್ಮ ಮಾದಿಗರನು ಇಂಥ ಜಮೀನು ತಗೊಂಡಿದ್ದೀನಿ, ನೀನು ತಾಣದ ಏನಂತ ರೈಟ್ ಸಹಿತ ಅಂತ ಹೇಳಿ ಬೈಗೋದು ಬೈದರ್ಕೊಂಡು. ನಮ್ಮ ಹೆಸರು ಶ್ರೀನಿವಾಸ್ ಅಂತ ಹೇಳಿ, ಭೀಮಾರ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷ ಐನ್ಪಳೆ ಶ್ರೀನಿವಾಸ್ ಅಂತ ಹೇಳಿ. ಇವತ್ತು ಚೇಳೂರು ಸ್ಟೇಷನ್ಗೆ ಏನಕ್ಕೆ ಬಂದಿರೋ ಉದ್ದೇಶ ಅಂದರೆ, ಈಶ್ವರಪ್ಪ ಅವರು ನಮ್ಮ ಮಾದಿಗ ಸಮುದಾಯ ಇರ್ತಾರೆ ಇಲ್ಲಿ. ಶಿವರಾಮ್ ಅವರು ನಮ್ಮ ಮಾದಿಗ ಸಮುದಾಯ ಇರ್ತಾರೆ. ಒಂದು ಗೊಲ್ಲ ಸಮುದಾಯದವರು ಜಮೀನು ಇವ್ರು ಕೊಂಡ್ಕೊತಾರೆ. ಆ ಕೊಂಡ್ಕೊಂಡಿರೋದಕ್ಕೋಸ್ಕರ ಇವ್ರಿಗೆ ಯಾಕೆ ಕೊಟ್ಟೆ ಅಂತೇಳಿ ಅವರ ಜಮೀನು ಕೊಟ್ಟಿರೋರ ಮೇಲೂ ಹಲ್ಲೆ ಮಾಡಿದ್ದಾರೆ. ಈ ನಮ್ಮ ಸಮುದಾಯದವ್ರ ಮೇಲೂ ಹಲ್ಲೆ ಮಾಡಿ ನಮ್ಮ ಮಾದಿಗ ಸಮುದಾಯ ಪಾಪ ಬೋರ್ ಹಾಕ್ಸರ್ ಬಂಡವಾಳ ಹಾಕ್ಯಾರ. ಅದಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಆ ಬಂಡವಾಳ ಹಾಕಿ ಬೋರೆಲ್ಲ ಕೊರೆಸಿದ್ರು. ನೆನ್ನೆ ನೈಟ್ ಏನು ಮಾಡಿದ್ದಾರೆ ಅಂದರೆ, ಈ ಬೋರ್ಗೆಲ್ಲ ಕಲ್ಲೆಲ್ಲ ಇದನ್ನ ಮಾಡಿ ಕಲ್ಲು ಹೊಡೆದಾಕ್ಬಿಟ್ಟವ್ರೆ. ಕಲ್ಲು ಒಳಗಡೆ ಹೊಡೆದಾಕ್ಬಿಟ್ಟು ಮತ್ತೆ ಅಲ್ಲಿದ್ದು ಇಟ್ಟಿಗೆಗಳು, ಸಿಮೆಂಟು ಎಲ್ಲ ಹೊತ್ಕೊಂಡು ಹೋಗಿದ್ದಾರೆ. ಆಮೇಲೆ ಅಲ್ಲಿ ಇನ್ನೊಬ್ಬ ನಮ್ಮ ಮಾದಿಗ ಸಮುದಾಯದವರೇ ಒಬ್ರು ಇರ್ತಾರೆ ಕೆಲಸ ಮಾಡ್ಸಕ್ಕೆ, ಪಾಪ ಈಶ್ವರಣ್ಣ ಅಂತ ಹೇಳಿ ಅಲ್ವಾ, ಈಶ್ವರಣ್ಣವ್ರಿಗೂ ಇದನ್ನು ಮಾಡಿರ್ತಾರೆ. ಬೆಳಿಗ್ಗೆಯಿಂದ ಕಾಯ್ತಾವ್ರಂತ. ಇಲ್ಲಿ ನಮಗೂ ಫೋನ್ ಮಾಡಿರಿ, ಅಣ್ಣ ಹಿಂಗೆ ಆಗೈತೆ ಅಂತ. ನಾವು ಅಲ್ಲಿಂದ ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು, ನಮ್ಮ ಸಂಘಟನೆಯನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಬೆಳಗ್ಗೆಯಿಂದ ಕಾಯ್ತಾ ಇದ್ದೇವೆ. ಈ ಸ್ಟೇಷನಲ್ಲಿ, ಪೊಲೀಸ್ ಸ್ಟೇಷನಲ್ಲಿ ಚೇಳೂರಲ್ಲಿ ಇಂಥವರೆಗೂ ನಮಗೊಂದು FIR ಆಗಿಲ್ಲ. ಇಲ್ಲಿ ನಮ್ಮ ಸರ್ಕಾರ, ನಮ್ಮ ಜಿಲ್ಲೆಯಲ್ಲಿರೋ ಹೋಮ್ ಮಿನಿಸ್ಟ್ರು ಏನಾಗಿದ್ದಾರೋ, ಇಲ್ಲ ದಲಿತರಿಗೆ ಯಾವ ಥರ ಅವ್ರ ದಲಿತರ ಏನೋ ಅನ್ನೋದು ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ದಯವಿಟ್ಟು ಸರ್ ಅದು ಏನು ಅಂತ ಗೊತ್ತಿಲ್ಲ. ಈಗ ರಾಜಕಾರಣಿಗಳು ಏನಾಗ್ಬಿಟ್ಟಿದ್ದಾರೆ ಅಂದರೆ, ನನಗನ್ಸಿದ ಮಟ್ಟಿಗೆ ಅವರ ಓಟ್ಗೋಸ್ಕರ ಓಟ್ ಬ್ಯಾಂಕಿಂಗ್ ಮಾಡ್ಕೊಂಡಿದ್ದಾರೆ ಹೊರತು ದಲಿತರನ್ನ ಕೈ ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಸರ್ ಈ ಜಿಲ್ಲೆಯಲ್ಲಿ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲೇ ಜಾಸ್ತಿ ಆಗ್ತಿದೆ. ಕರ್ನಾಟಕದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೋಮ್ ಮಿನಿಸ್ಟ್ರ್ ಕಾನ್ಸ್ಟಿಟ್ಯೂನ್ಸಿ ಇದೆ ನಮ್ಮದು. ನಮ್ಮ ಹೋಮ್ ಮಿನಿಸ್ಟ್ರ್ ಕಾನ್ಸ್ಟಿಟ್ಯೂನ್ಸಿಲೇ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರ ಇದರಲ್ಲೇ ಈ ಥರ ಆಗ್ತಿದೆ ಅಂದರೆ, ನಾವು ಎಲ್ಲಿ ಯಾರನ್ನ ನಾವು ಗೆಲ್ಲಿಸ್ಬೇಕು, ಯಾರನ್ನ ಬೆಳೆಸ್ಬೇಕು ಅನ್ನೋದು ನಮಗೆ ಕನ್ಫ್ಯೂಸ್ ಆಗಿ. ಹಂಗಾರೆ ಮೇಟಿ ಇರೋರೇ ಬಿಗ್ಗಾಗಿರ್ಬೇಕಲ್ವ ಸರ್? ಮೇಟಿ ಅಂದರೆ ಒಂದು ತಾಯಿ ಹೃದಯ ಇರಬೇಕು, ಹೇಳ್ದಂಗೆ ಇರಬೇಕಲ್ವಾ? ಅವರೇ ಒಂದು ಸ್ವಲ್ಪ ಲೋ ಆದರೆ ಅವ್ರು ಹೆಂಗೆ ಬೇಕೋ ಹಂಗೆ ನಡ್ಕೊಂತಾರೆ ಸರ್. ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು. ಈಗ ಒಬ್ಬ ಮೇಟಿ ಅಂತ ಒಂದು ಇರುತ್ತೆ. ಅದೇ ಈ ಯಾರು ತುಮಕೂರು ಜಿಲ್ಲೆ ಉಸ್ತುವಾರಿ ಅವರು ಹೋಮ್ ಮಿನಿಸ್ಟರ್ ಯಾರಿದ್ದಾರೆ? ಯಾರು? ನಮ್ಮ ದಲಿತರೇ ಇದ್ದಾರೆ. ನಾನು ಅವ್ರಿಗೆ ಗೌರವ ಕೊಡ್ತೀನಿ. ಹಾಗಾದ್ರೆ ಯಾಕೆ ಈ ಥರ ಆಗ್ತಿದೆ ನಮ್ಮ ದಲಿತರಿಗೆ? ನಮ್ಮ ದಲಿತರಿಗೆ, ವಲಯ ಮಾದಿಗರಿಗೆ, ಇನ್ನೂ ಬೇರೆ ಬೇರೆ ಸಮುದಾಯ, ನಮ್ಮ 101 ಸಮುದಾಯ ಇದೆ, SC STಗಳು, ಅವ್ರಿಗೆ ಬೆಲೆನೇ ಇಲ್ವಾ? ಯಾಕೆ ನೀವು ಈ ಕಡೆ ನಮ್ಮ ಕಣ್ಣಾಡ್ಸಿ ನೋಡ್ತಿಲ್ಲ? ದಯವಿಟ್ಟು ಇಂಥ ವಿಚಾರಗಳು ಇವತ್ತು ಈಗ FIR ಆಗಬೇಕು. ಇನ್ನೂ ಮಾಡಿಲ್ಲ FIR. ಬೆಳಗ್ಗೆಯಿಂದ ಕಾಯ್ತಾ ಇದ್ದೀವಿ. ಇನ್ನು ನಮ್ಮ ಮಾದಿಗ ಸಮುದಾಯ ಒಬ್ಬ ದಲಿತ ವ್ಯಕ್ತಿಗೆ ಇನ್ನೂ ಬೆಳಗ್ಗೆ ಕೊಟ್ಟರೆ ಕಂಪ್ಲೇಂಟ್, ಇನ್ನೂ FIR ಆಗಿಲ್ಲ ಅಂದರೆ ಹೆಂಗೆ ನಡೀತಾ ಇದೆ ಇದು ಅಂತ ನನಗೆ ಈ ಪಕ್ಷದ ಮೇಲೆ ಡೌಟು. ಪಕ್ಷ ಸುಮ್ಮನೆ ಸಂವಿಧಾನ ಹಿಡ್ಕೊಂಡು ಓಡಾಡ್ತಾ ಇದೆಯೋ, ಇಲ್ಲ ಇವರೇ ಸರ್ ಇಲ್ವೋ, ಅದೊಂದು ಚೂರು ಹಿಂಸೆ ಆಗಿದೆ ಸರ್. ಇನ್ನೊಂದು ಏನು ಮಾಡಿದ್ದಾರೆ ಗೊತ್ತಾ? ನಾವು ಬೆಳಗ್ಗೆ ಕೊಟ್ಟಿರೋದು ಕಂಪ್ಲೇಂಟು, FIR ಅರ್ಜಿ ಬೆಳಿಗ್ಗೆ ಅರ್ಜಿ ಕೊಟ್ಟಿರೋದು ಸರ್. ಬೆಳಿಗ್ಗೆ ಅರ್ಜಿ ಕೊಟ್ಟಿರೋದಕ್ಕೆ ಇಂಥವರೆಗೂ ನಮ್ಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ, ಒಂದು FIR ಆಗಿಲ್ಲ. ವೆಯ್ಟ್ ಮಾಡಿಸಿ ಈಗಾಗಲೇ 6 ಗಂಟೆ ಆಗ್ತಿದೆ. ಅವ್ರು ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಪ್ರಕರಣ ದಿಕ್ಕು ತಪ್ಪಿಸೋಕ್ಕೋಸ್ಕರ ಕೌಂಟ್ರು ಕೇಸ್ ತಾಂತ ಇದ್ದಾರೆ. ಕೌಂಟ್ರ್ ಕೇಸ್ ಅವ್ರ ಹತ್ರ ಈಸ್ಕೊಂಡಿದ್ದಾರೆ. ನಮ್ಮದು ಫಸ್ಟ್ FIR ಆಗಲಿಲ್ಲ. ಇಲ್ಲಿ ಏನು ಲೂಪ್ ಹೋಲ್ಸ್ ಇದೆ ಅಂತ ಗೊತ್ತಿಲ್ಲ. ಇವ್ರು ಯಾರ್ಯಾರಿಗೆ ಬುಕ್ ಆಗಿದ್ದಾರೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿದರೆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ಆ ಪ್ರಕರಣ ದಯವಿಟ್ಟು ಯಾವುದೇ ಕಾರಣಕ್ಕೂ ಇವಾಗೇ ಹೇಳ್ತಿದ್ದೀನಿ ನಾನು, ಈ ನಮ್ಮ ಉಸ್ತುವಾರಿ ಸಚಿವರು, ಹೋಮ್ ಮಿನಿಸ್ಟರ್ಗೆ ಹೇಳ್ತಿದ್ದೀನಿ, ಈ ಥರ ಕೆಲಸಗಳು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನೀವು ಹಿರಿಯರಿದ್ದೀರಾ, ದಯವಿಟ್ಟು ಇಂಥ ಕೆಲಸಗಳು ದಯವಿಟ್ಟು ಆಗಬಾರ್ದು. ದಲಿತರಿಗೆ ಅನ್ಯಾಯ ಆದಾಗ ಕೌಂಟ್ರ್ ಕೇಸ್ ಕೊಡೋದು, ಕೌಂಟ್ರ್ ಕೇಸ್ ಕೊಟ್ಬಿಟ್ಟು ಅದನ್ನು ಮುಚ್ಚಾಕಂತ ಕೆಲಸ ಮಾಡ್ತಿದ್ದಾರೆ. ಎದುರಿಸೋದು ಅಂದರೆ ಅದು ಯಾವ ಲೆಕ್ಕ? ಸಂವಿಧಾನದಲ್ಲಿ ಆ ಥರ ಇದೆಯಾ? ನಿಜವಾಗ್ಲೂ ಏನಾದರೂ ಮಾಡಿದರೆ ಮಾಡಲಿ, ಸಂತೋಷ. ಅನ್ಯಾಯ ಆಗಿರೋದು ನಮ್ಮ ಸಮುದಾಯ ವ್ಯಕ್ತಿಗೆ, ದಲಿತ ವ್ಯಕ್ತಿಗೆ ಯಾವ ಥರ? ಅದಕ್ಕೆ ದಯವಿಟ್ಟು ಈಗ ಹೇಳ್ತಿದ್ದೀನಿ, ಈ ಕೌಂಟ್ರ್ ಕೇಸ್ ಅನ್ನೋದು ಇದೆಯಲ್ಲ, ಅದ್ರ ವಿರುದ್ಧ ನಾನು ಧಿಕ್ಕಾರಕ್ಕೆ ಹೋಗ್ತಿದ್ದೀನಿ. ಯಾಕೆಂದರೆ ಇಲ್ಲೇ ಧಿಕ್ಕಾರ. ಕೌಂಟ್ರ್ ಕೇಸು ನಾವು ಏನೇ ಆ ಟೈಮಲ್ಲಿ ನಾವು ಯಾರೂ ನಮ್ಮ ಸಮುದಾಯದವ್ರು ಯಾರೂ ಹೋಗಿಲ್ಲ. ಅಲ್ಲಿ ಕಟ್ಟಡ ಕಟ್ತಿರ್ತಾರೆ, ಇವರೇ ಹೋಗಿ ದೌರ್ಜನ್ಯ ಮಾಡಿಬಿಟ್ಟು
ಇದನ್ನು ಮಾಡಿರ್ತಾರೆ. ಅವ್ರಿಗೆ ಯಾಕೆ ಅದೇನೋ ಏನೋ ಕೊಟ್ಟಿದ್ದಾರಂತೆ ಲೇಡೀಸ್ ಅದು ಇದು ಅಂತ ಕೊಟ್ಟಿದ್ದಾರಂತ, ಅವೆಲ್ಲ ಸುಳ್ಳು. ತನಿಖೆ ಆಗಲಿ, ಸಂತೋಷ ಆಗಲಿ, ತನಿಖೆ ಆಗಬೇಕು. ಫಸ್ಟು ನಾವು ಕೊಟ್ಟಿರೋದು ಯಾಕೆ FIR ಆಗಿಲ್ಲ, ಅದು ನನ್ನ ಕ್ವಶನ್ ಸರ್. ಜೈ ಭೀಮ್. ಇಲ್ಲಿ ಬಾಕ್ಸಂದ್ರ ಸರ್ವೆ ನಂಬರ್ 39/P15ರಲ್ಲಿ ಶಿವರಾಮ್ ಅಂತೇಳಿ ಮಾದಿಗ ಸಮಾಜದ ಒಬ್ಬ ವ್ಯಕ್ತಿ 3 ಎಕರೆ ಜಮೀನನ್ನು ಕ್ರಯಕ್ಕೆ ಪಡ್ಕೊಳ್ತಾರೆ. ಅದು ನಿಂಗಯ್ಯ ಬಿನ್ ಉಚ್ಚಯ್ಯ ಅನ್ನೋರಿಂದ ಅವ್ರ ಹೆಸರಿಗೆ ಖಾತೆ ಇರ್ತದೆ. ಅದೇ ಗ್ರಾಮದಲ್ಲಿರೋಂಥ ಬೇರೆ ಯಾರೋ ಕೋರಿಗೆ ಆ ಜಮೀನನ್ನು ನಾವು ಪಡ್ಕೊಂಡಿದ್ದೀವಿ, ಜಮೀನು ನಮ್ಮದು ಅಂತೇಳಿ ವಿವಾದ ಆರಂಭ ಆಗ್ತದೆ. ನಾವು ಇದನ್ನು ಕ್ರೈಕ್ ಪಡ್ಕೊಂಡಾದ್ಮೇಲೆ ಪೊಸಿಷನ್ಗೆ ಹೋಗ್ಬೇಕಲ್ಲ, ಕ್ರೈಕ್ ಕೊಟ್ಟಿರೋರ ಜೊತೆಯಲ್ಲಿ ಕೊಂಡಿರುವಂಥ ನಮ್ಮ ಸಹೋದರ ಶಿವರಾಮ್ ಅವರು ಸಹಿತ ಸ್ಥಳಕ್ಕೆ ಹೋಗಿ ಕೃಷಿ ಅಭಿವೃದ್ಧಿ ಪಡಿಸೋ ಕೆಲಸ ಮಾಡೋಕ್ಕೆ ಏನೇನು ಮಾಡಬೇಕು, ಬೋರ್ ಹಾಕ್ಸ್ಬೇಕು, ಮನೆ ಕಟ್ಟಬೇಕು, ಇದನ್ನು ಮಾಡೋಕ್ಕೆ ಹೋಗ್ತಾರೆ. ಆವಾಗ ಬೋರನ್ನು ಕಂಪ್ಲೀಟಾಗಿ ಬೋರ್ ಹಾಕ್ಸಿದ್ದಾರೆ. ಆಲ್ರೆಡಿ ಬೋರ್ ಡ್ರಿಲ್ಲಿಂಗ್ ಆಗಿದೆ, ಒಳ್ಳೆ ನೀರು ಸಿಕ್ಕಿತ್ತು. ಅದಾದಮೇಲೆ ಮನೆ ಕಟ್ಸೋಕೆ, ಒಂದು ತೋಟದ ಮನೆ ಕಟ್ಸೋಕ್ಕೂ ಸಹಿತ ಏನೇನು ಬೇಕು, ಸಿಮೆಂಟು, ಇಟ್ಟಿಗೆ, ಜಲ್ಲಿ, ಕಬ್ಬಿಣ ಎಲ್ಲವನ್ನು ಅಲ್ಲಿಗೆ ಒಡಿಸಿದ್ದಾರೆ. ಆವಾಗ ಯಾರು ಎದುರುದಾರರು ಯಾರಿದ್ದಾರೆ ಅವ್ರು ಬಂದು ಜಮೀನು ನಮ್ಮದು ಅಂತೇಳಿ ಚೇಳೂರು ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ 1 ವೀಕ್ ಬ್ಯಾಕ್. ಆವಾಗ ಇಲ್ಲ, ನಿಮ್ಮ ಹೆಸರಿಗೆ ಯಾವುದೇ ರೀತಿ ಅಧಿಕೃತವಾದಂಥ ಕಂದಾಯ ಇಲಾಖೆ ದಾಖಲಾತಿಗಳು ಸ್ಪಷ್ಟಪಡಿಸೋಂಥ ಯಾವ್ದು, ನೀವು ಮಾಲೀಕರು ಅಂತ ಸ್ಪಷ್ಟಪಡಿಸೋಂಥ ಯಾವುದೇ ದಾಖಲಾತಿಗಳು ನಿಮ್ಮಲ್ಲಿಲ್ಲ. ಅದರಿಂದ ಅಧಿಕೃತ ಖಾತೆದಾರರು ಯಾರಿದ್ದಾರೆ ಆ ಕುಟುಂಬ ಜಮೀನಿನ ಮಾಲೀಕರು, ಅವರು ಶಿವರಾಮ್ ಅವ್ರಿಗೆ ಕ್ರಯದ ಕರಾರನ್ನು ಮಾಡಿಕೊಟ್ಟು ಸ್ವಾಧೀನ ಬಿಟ್ಕೊಟ್ಟವ್ರೆ. ಅದರಂತೆ ಅವ್ರ ಪೊಸಿಷನಿಗೆ ಬಂದಿದ್ದಾರೆ ಅಂತೇಳಿ ಸಬ್ ಇನ್ಸ್ಪೆಕ್ಟ್ರು ಇದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯ ಮಾಡಿ ಮತ್ತೆ ಇದಕ್ಕೇನೋ ನೀವು ಡಿಸ್ಟರ್ಬ್ ಮಾಡಿಕೊಡ್ದು ಅಂತೇಳಿ ಹೇಳಿರ್ತಾರೆ. ಆದರೂ ಸಹಿತ ನಿನ್ನೆ ರಾತ್ರಿ ಏಕಾಏಕಿ ನಮ್ಮ ಸಮಾಜದ ಒಬ್ಬರು ಈಶ್ವರಯ್ಯ ಅಂತೇಳಿ ಅಲ್ಲೊಂದು ತೋಟದ ಮನೆ ಕಟ್ಟೋಕ್ಕೆ ಒಂದು ಕಾಂಟ್ರಾಕ್ಟನ್ನು ವಹಿಸ್ಕೊಂಡು ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಹೋದಾಗ ರಾತ್ರಿ ಬೆಳಗ್ಗೆ ಸಂಜೆ ಅಲ್ಲಿ ನೋಡ್ಕೊಂಬರಕ್ಕೆ ಹೋಗ್ತಿರ್ತಾರೆ. ಸಂಜೆ ಹೊತ್ತು ಏನಾಗೈತೆ ಅಂತ ಹೋಗಿದ್ದಾರೆ. ಅಲ್ಲಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಾವು ಇಲ್ಲಿಗೆ ಬರೋಕ್ಕೆ ಬಿಡೋದಿಲ್ಲ ಅಂತೇಳಿ ಆ ಬೋರ್ವೆಲ್ ಒಳಕ್ಕೆಲ್ಲ ಒಂದು 530 ಅಡಿ ಕೊರೆದಂಥ ಬೋರ್ವೆಲ್ಲನ್ನು ಸಂಪೂರ್ಣವಾಗಿ ಜಲ್ಲಿ, ಕಲ್ಲು ಎಲ್ಲ ಹಾಕಿ ಧ್ವಂಸಗೊಳಿಸಿ, ಮತ್ತು ಅಲ್ಲಿದ್ದಂಥ ಸಿಮೆಂಟು, ಕಬ್ಬಿಣ ಎಲ್ಲವನ್ನು ಸಹಿತ ಕಳ್ತನ ಮಾಡ್ಕೊಂಡು ಹೋಗಿ ಅದೇ ಈಗ ಕ್ಯಾಸ್ಟ್ ಬೇಸ್ ಇನ್ಸಿಡೆಂಟು, ಜಾತಿ ಕಾರಣಕ್ಕೆ ಇವೆಲ್ಲ ನಡೀತವೆ ಬ್ರದರ್. ಅದರಿಂದ ನಮ್ಮ ಸಹೋದರ ಶಿವರಾಮ್ ಅವರು ಈ ಜಮೀನನ್ನು ಕೊಂಡ್ಕೊಂಡಿದ್ದಾರೆ. ಅವರು ಹಾಕಿರುವಂಥ ಬಂಡವಾಳ ಕಾನೂನಿಗೆ ಅನುಗುಣವಾಗಿ ಕಾನೂನು ವ್ಯಾಪ್ತಿಯನ್ನು ಮೀರಿಲ್ಲ. ಕಾನೂನು ರೀತಿಯಲ್ಲಿ ಪರ್ಚೇಸ್ ಮಾಡಿರುವಂಥ ಜಮೀನಿಗೆ ದಯವಿಟ್ಟು ಪೊಲೀಸ್ ಇಲಾಖೆ, ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ಎಲ್ಲ ತಹಶೀಲ್ದಾರ್ ಇರ್ಬೋದು, DC ಅವರು ಇರ್ಬೋದು, ಸೂಕ್ತವಾದಂಥ ರಕ್ಷಣೆಯನ್ನು ಒದಗಿಸಿ, ಯಾರೋ ಒಬ್ಬ ದಲಿತ ಸಮಾಜನೂ ಕೂಲಿ ಮಾಡಿ ಕಷ್ಟಪಟ್ಟು ಜಮೀನು ಕೂಡಾಕೊಂಡು ಯಾವುದೋ ಒಂದು ಜಮೀನು ಕೊಟ್ಕೊಂಡಾಗ ಅವರಿಗೆ ನ್ಯಾಯ ಒದಗಿಸೋಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಸೇವೆ ಸಲ್ಲಿಸೋಂಥ ಸಂದರ್ಭದಲ್ಲಿ ಏನೋ ಒಂದು ಅನುಕೂಲ ಮಾಡ್ದು ಅನ್ನೋಂಥ ಒಂದು ಭಾವನೆ ನಮ್ಮೆಲ್ಲ ಸಮಾಜಕ್ಕೆ ಬರ್ತವೆ. ಅದರಿಂದ ದಯವಿಟ್ಟು ನಾವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒತ್ತಾಯಪಡಿಸೋದು, ಕೂಡಲೇ ಅವ್ರು ಕೊಂಡಿರುವಂಥ ಜಮೀನನ್ನು ಅವರಿಗೆ ಬಿಡಿಸ್ಕೊಡ್ಬೇಕು. ಆ ಜಮೀನಿನಲ್ಲಿ ಅವರು ಕೃಷಿ ಚಟುವಟಿಕೆಯನ್ನು ಮಾಡ್ಕೊಂಡು ಕೃಷಿ ಉಪಯೋಗ ತಗೊಂಡಿರೋ ಜಮೀನನ್ನು ಅವ್ರು ಪಡ್ಕೊಳಕ್ಕೆ ದಯವಿಟ್ಟು ಅಧಿಕಾರಿ ವರ್ಗ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಭೀಮಾರ್ಮಿ ಸಂಘಟನೆ ವತಿಯಿಂದ ನಾವೆಲ್ಲರೂ ಸಹಿತ ಒತ್ತಾಯ ಆಗ್ರಹ ಪಡಿಸ್ತಾ ಇದ್ದೀವಿ. ಏನು ಮಾಡ್ತೀರಾ? ಖಂಡಿತವಾಗ್ಲೂ ಈ ಒಂದು ಕಾನೂನು ರೀತಿಯಲ್ಲಿ ಕಾನೂನಿಗೆ ಒಳಪಟ್ಟಂತೆ ಇರುವಂಥ ಎಲ್ಲ ಸಂಪೂರ್ಣ ದಾಖಲಾತಿಗಳನ್ನು ಇಟ್ಕೊಂಡು ಕಾನೂನು ಬಾಹಿರವಾಗಿ ಯಾರು ನಡ್ಕೊತಾರೋ ಅವರಿಗೆ ಕ್ರಮನ ಜಿಲ್ಲಾಡಳಿತ ವಹಿಸಲೇಬೇಕು. ವಹಿಸಲಿಲ್ಲ ಅಂದರೆ ನಾವು ಮುಂದಿನ ದಿನದಲ್ಲಿ ಇದನ್ನು ಒಂದು ಅಹೋರಾತ್ರಿ ನಿರಂತರ ಪ್ರತಿಭಟನೆನ ಜಿಲ್ಲಾಡಳಿತದ ಕಚೇರಿ ಮುಂದೆ ನಾವು ಮಾಡ್ತೀವಿ. ಬಡವರಿಗೆ, ಶೋಷಿತರಿಗೆ ನ್ಯಾಯ ಸಿಗತಕ್ಕ ನಾವು ಬಿಡೋದಿಲ್ಲ ಅಂತೇಳಿ ಈ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರ ಪಡಿಸ್ತೀವಿ.